ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವು ತೀರಾ ಇತ್ತೀಚೆಗೆ ನಡೆದ 2 ಘಟನೆಗಳು. ಒಬ್ಬ ಯುವಕ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೈ ತುಂಬ ಸಂಬಳ ಗಳಿಸ್ತಾ ಇದ್ದ. ಅವನ ಮದುವೆ ಗೊತ್ತಾಯಿತು. ಹುಡುಗಿ ಮತ್ತೊಂದು ಕಂಪನಿಯ ಉದ್ಯೋಗಿ. ಮದುವೆಯ ನಿಶ್ಚಿತಾರ್ಥವೂ ನಡೆಯಿತು. ಆರ್ಥಿಕ ಹಿಂಜರಿತದ ಕಾರಣ ಹುಡುಗನ ಕೆಲಸ ಹೋಯಿತು. ಕೆಲಸವಿಲ್ಲದ ಹುಡುಗನನ್ನು ಮದುವೆಯಾಗಲಾರೆ ಅಂತ ಹೇಳಿದ್ಲು ಹುಡುಗಿ. ನಡೆಯಬೇಕಿದ್ದ ಮದುವೆ ನಿಂತು ಹೋಯಿತು. ಇನ್ನೊಂದು ಇದೇ ರೀತಿಯ ಕತೆ. ಆದರೆ ಹುಡುಗನ ಮನೆಯವರಿಗೆ, ಹುಡುಗಿಯ ಮನೆಯ ಮಂದಿಗೆ ಹುಡುಗನ ಕೆಲಸ ಹೋದ ವಿಷಯ ತಿಳಿಸೋದು ಹೇಗೆ ಅನ್ನೋ ಚಿಂತೆ. ಅವರು ಏನಂದುಕೊಂಡಾರೋ ಅನ್ನೋ ಭಯ. ಆದರೆ ಹುಡುಗಿ ಆಗಾಗ ಫೋನ್ನಲ್ಲಿ ಮಾತನಾಡ್ತಾಯಿದ್ರು, ಭೇಟಿ ಆಗ್ತಾಯಿದ್ರು. ಯಾವುದೋ ಸ್ನೇಹಿತೆಯಿಂದ ಹುಡುಗಿಗೆ ತನ್ನ ಭಾವಿ ಪತಿಯ ಕೆಲಸ ಹೋದದ್ದು ತಿಳಿತು. ಒಂದಿನ ಆಕೆ ತನ್ನ ತಂದೆ ತಾಯಿಯರನ್ನ ಕರೆದುಕೊಂಡು ಹುಡುಗನ ಮನೆಗೆ ಬಂದಳು. ಇವರಿಗೆ ಅಚ್ಚರಿ ಹಾಗೂ ಗಾಬರಿ. ಹುಡುಗಿ ಎಲ್ಲರನ್ನ ಕೂಡಿಸ್ಕೊಂಡು ಹೇಳಿದ್ರು, ನೋಡಿ, ನಿಮ್ಮ ಮಗ ಕೆಲಸ ಕಳೆದುಕೊಂಡಿದ್ದು ನನಗೆ ತಿಳಿದಿದೆ. ಅದು ನಿಮಗೆ ಚಿಂತೆಯನ್ನುಂಟು ಮಾಡಿದೆ ಎಂಬುದು ನಂಗೆ ಗೊತ್ತು. ಯಾಕೆ ಚಿಂತೆ ಮಾಡ್ತೀರಿ? ಇಡೀ ಪ್ರಪಂಚಕ್ಕೆ ಆದ ತೊಂದರೆ ಇವರಿಗೂ ಆಗಿದೆ. ಇದರಲ್ಲಿ ಅವರ ತಪ್ಪೇನು? ಇದು ನನಗೂ ಆಗ್ಬೋದಿತ್ತಲ್ವಾ? ಅಕಸ್ಮಾತ್ ನನ್ನ ಕೆಲಸ ಹೋಗಿದ್ದರೆ ತಾವು ನನ್ನನ್ನು ತಿರಸ್ಕರಿಸಿ ಬಿಡ್ತಿದ್ರ? ನಾನು ಮದುವೆಯಾಗಲು ಒಪ್ಪಿದ್ದು ನಿಮ್ಮ ಮಗನನ್ನು, ಅವರ ಕೆಲಸವನ್ನಲ್ಲ. ಅವರಿಗೆ ಮತ್ತೆ ಕೆಲಸ ಸಿಗೋದೇ ಇಲ್ವಾ? ನೀವು ಯಾವ ಚಿಂತೆಯನ್ನು ಕೂಡ ಮಾಡಬೇಡಿ. ನನಗೆ ಕೆಲಸವಿದೆ, ನಾವು ಜೀವನವನ್ನು ನಡೆಸ್ತೇವೆ. ನನ್ನ ಕೆಲಸ ಹೋದರೂ ಕೂಡ ನಾವು ಪಡೆದ ಶಿಕ್ಷಣದ ಬಲದಿಂದ ಜೀವನವನ್ನು ಧೈರ್ಯವಾಗಿ ನಡೆಸ್ತೇವೆ. ಹಿರಿಯರೆಲ್ಲ ಬೆರಗಾದರು. ಮದುವೆ ಸಂಭ್ರಮ ನಡೆಯಿತು. ಮದುವೆ ದಿನ ಸಂಜೆ ಆರತಕ್ಷತೆಯ ಕಾರ್ಯಕ್ರಮ. 2 ಮನೆತನಗಳು, ಸಂಬಂಧಿಕರು, ಹುಡುಗ ಹುಡುಗಿಯ ಸ್ನೇಹಿತರುಗಳು ಎಲ್ಲರೂ ಬಂದು ನವದಂಪತಿಗಳನ್ನು ಅಭಿನಂದಿಸಿ ಉಡುಗೊರೆಗಳನ್ನು ನೀಡ್ತಾಯಿದ್ರು. ಹುಡುಗ ಮೊದಲು ಕೆಲಸ ಮಾಡ್ತಿದ್ದ ಕಂಪನಿಯ ಜೊತೆಗಾರರು ಕೂಡ ಬಂದರು. ಅವನನ್ನು ಅಭಿನಂದಿಸಿ, ಏನೂ ಚಿಂತೆ ಮಾಡಬೇಡ, ಎಲ್ಲವೂ ಸರಿಯಾಗ್ತದೆ ಅಂತ ಹೇಳಿ ಸಮಾಧಾನ ಹೇಳಿ ಹೋದರು. ಅಂತೆಯೇ ಹುಡುಗಿ ಕೆಲಸ ಮಾಡ್ತಿದ್ದ ಕಂಪನಿಯ ಸಹೋದ್ಯೋಗಿಗಳು ಬಂದರು. ಆ ಹುಡುಗಿಗೆ ಆಶ್ಚರ್ಯವೆಂದರೆ ಕಂಪನಿಯ ಅಧ್ಯಕ್ಷರು ಕೂಡ ಬಂದಿದ್ದರು. ಸಾಮಾನ್ಯವಾಗಿ ಅವರು ಎಲ್ಲೂ ಹೋಗೋರಲ್ಲ. ಅಷ್ಟು ಉನ್ನತ ಅಧಿಕಾರದಲ್ಲಿದ್ದವರು ತನ್ನ ಮದುವೆಗೆ ಬಂದರಲ್ಲ ಅಂತ ಹೇಳಿ ಉಬ್ಬಿ ಹೋದಲು ಹುಡುಗಿ. ಅಧ್ಯಕ್ಷರು ವೇದಿಕೆಯ ಮೇಲೆ ಗಾಂಭೀರ್ಯದಿಂದ ಬಂದರು. ವಧುವರರಿಬ್ಬರು ಅವರಿಗೆ ನಮಸ್ಕರಿಸಿದ್ರು. ಆಗ ಆ ಹಿರಿಯರು ಒಂದು ಕಾಗದದ ಪಾಕೆಟನ್ನು ಹುಡುಗನ ಕೈಯಲ್ಲಿಟ್ಟು, ಇದು ನನ್ನ ಉಡುಗೊರೆ ನಿಮಗೆ ಅಂದರು. ಆ ಹುಡುಗ ಥ್ಯಾಂಕ್ಸ್ ಸರ್ ಅಂದ. ಅವರು ಅಷ್ಟಕ್ಕೆ ನಿಲ್ಲದೆ ಅದನ್ನು ತೆಗೆದು ನೋಡಿ ಅಂದರು. ಆತ ಅದನ್ನು ಬಿಡಿಸಿ ಓದಿದಾಗ ಅವನ ಕಣ್ಣಿನಿಂದ ಸಂತೋಷದ ಕಣ್ಣೀರು ಚಿಮ್ಮಿತು. ಮತ್ತೊಮ್ಮೆ ಬಗ್ಗಿ ಅವರ ಕಾಲು ಮುಟ್ಟು ನಮಸ್ಕರಿಸಿದ. ಆ ಕಾಗದ ಅವರ ಕಂಪನಿಯಲ್ಲಿ ಈ ಹುಡುಗನಿಗೆ ಬಡ್ತಿ ನೀಡಿ ಕೊಟ್ಟಂತಹ ಕೆಲಸದ ಆರ್ಡರ್ ಆಗಿತ್ತು. ನಿಮ್ಮ ವಿಷಯ ನನಗೆ ತಿಳಿಯಿತು. ನಮ್ಮ ಹುಡುಗಿಯ ಧೈರ್ಯದ ನಡೆ ಮೆಚ್ಚುಗೆ ಆಯಿತು. ಮುಂದಿನ ವಾರದಿಂದ ನೀವು ನಮ್ಮ ಕಂಪನಿಯಲ್ಲಿ ಮ್ಯಾನೇಜರ್. ದೇವರು ನಿಮಗೆ ಶುಭವನ್ನು ಉಂಟು ಮಾಡಲಿ ಅಂತ ಹೇಳಿ ನಡೆದರು. ಗಂಡ ಆಫೀಸ್ನಲ್ಲಿ ಹೆಂಡತಿಯ ಮೇಲಾಧಿಕಾರಿಯಾದ. ಹಣ ಗಳಿಕೆ ಜೀವನದ ಸಂಬಂಧಗಳಿಗೆ ಭದ್ರ ಬುನಾದಿಯಲ್ಲ. ವ್ಯಕ್ತಿ ಸಂಬಂಧಗಳು ಗಟ್ಟಿಯಾಗಿ ನಿಲ್ಲೋದು ವಿಶ್ವಾಸದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ ಮತ್ತು ಸಣ್ಣ ಪುಟ್ಟ ತ್ಯಾಗಗಳಿಂದ. ತ್ಯಾಗವಿಲ್ಲದ ಸಂಬಂಧ ಮರಳ ಮೇಲೆ ಕಟ್ಟಿದ ಅರಮನೆಯಷ್ಟೇ ಭದ್ರ. ಕತೆ ಮೆಚ್ಚುಗೆಯಾಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.